Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ವಿಧಾನಸಭೆ ಚುನಾವಣೆ ವೇಳೆ 40% ಆರೋಪವನ್ನು ಏನು ಮಾಡಿದ್ರಲ್ಲ ಕಾಂಗ್ರೆಸ್ ಅವರು, ಅದಕ್ಕೆ ಸಂಬಂಧಪಟ್ಟಂತೆ ದಾಖಲಾಗಿರುವಂತಹ ಪ್ರಕರಣ ಇದು. ಸಿಎಂ ಮತ್ತು ಡಿಸಿಎಂಗೆ ಜಾಮೀನು ನೀಡಿದೆ. ಈಗ 42ನೇ ಸಿಎಂಎಂ ಕೋರ್ಟ್ ಜಾಮೀನು ಬಾಂಡ್ಗೆ ಸಹಿ ಹಾಕಿ ಈಗ ಸಿಎಂ ಮತ್ತು ಡಿಸಿಎಂ ಇಬ್ಬರು ಕೂಡ ತೆರಳಿದ್ದಾರೆ. ವಿಧಾನಸಭೆ ಚುನಾವಣೆ ವೇಳೆ ಆರೋಪವನ್ನು ಮಾಡಿದಂತಹ ಇದೇ ಕಾಂಗ್ರೆಸ್ ಬಿಜೆಪಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ, 40% ಕಮಿಷನ್ ದಂಧೆಯನ್ನು ಮಾಡ್ತಾ ಇದೆ ಅಂತ ಬಿಜೆಪಿ ಮೇಲೆ ಹರಿಹಾಯ್ದಿದ್ರು. ಬೊಮ್ಮಾಯಿ ನೇತೃತ್ವದ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಚುನಾವಣೆಯೂ ಕೂಡ ಏನು ಸನ್ನಿಹಿತವಾಗಿತ್ತು. ಆ ಟೈಮ್ನಲ್ಲಿ ಕಾಂಗ್ರೆಸ್ ಒಂದು ದೊಡ್ಡ ಸಮಾವೇಶಗಳನ್ನು ಮಾಡಿ ಅಭಿಯಾನಗಳನ್ನು ಕೂಡ ಮಾಡಿತ್ತು. Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಬಿಜೆಪಿಯ ಮಿನಿಸ್ಟರ್ಗಳೆಲ್ಲರೂ ಕೂಡ ಮಿನಿಸ್ಟರ್ ಪದವಿಯಿಂದ ಹಿಡಿದು ಬೇರೆ ಬೇರೆ ಪ್ರಾಧಿಕಾರದಲ್ಲಿರುವಂಥ ಮಂಡಳಿಗಳಲ್ಲಿರುವಂಥ ಅಧ್ಯಕ್ಷ ಸ್ಥಾನ, ಇದೆಲ್ಲದಕ್ಕೂ ಕೂಡ ಉನ್ನತ ಹುದ್ದೆಗಳಿಗೆಲ್ಲದಕ್ಕೂ ಕೂಡ ಬಿಜೆಪಿ ಒಂದು ರೇಟ್ ಕಾರ್ಡನ್ನು ಫಿಕ್ಸ್ ಮಾಡಿಬಿಟ್ಟಿದೆ ಅಂಥೇಳಿ ಒಂದು ರೇಟ್ ಕಾರ್ಡನ್ನು ಕೂಡ ಮಾಧ್ಯಮಗಳಲ್ಲಿ ಪ್ರಕಟ ಮಾಡಿದರು ಕಾಂಗ್ರೆಸ್ನವರು. ಅದನ್ನು ಪ್ರಶ್ನಿಸಿ ಇದು ಆಧಾರ ರಹಿತ, ಇದು ಈ ರೀತಿಯಾಗಿ ನಮ್ಮ ಮೇಲೆ ವಿನಾಕಾರಣ ಆರೋಪಗಳನ್ನು ಹೊರಿಸಲಾಗ್ತಾ ಇದೆ, ಡಿಫೇಮ್ ಮಾಡಲಾಗ್ತಾ ಇದೆ ಸರ್ಕಾರವನ್ನು ಅಂಥೇಳಿ ಬಿಜೆಪಿ ಪರವಾಗಿ ದೂರು ಕೂಡ ದಾಖಲಾಗಿತ್ತು. ಒಂದು ಪ್ರಕರಣ ದಾಖಲಾಗಿತ್ತು ಕೋರ್ಟ್ನಲ್ಲಿ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆ ನಡೀತು. ಅದರಲ್ಲಿ ರಾಹುಲ್ ಗಾಂಧಿ ಕೂಡ ಬರಬೇಕಿತ್ತು, ಬಟ್ ರಾಹುಲ್ ಗಾಂಧಿ ಇವತ್ತು ಕೂಡ ಗೈರಾಗಿದ್ದಾರೆ. ಆದರೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಹಾಜರಾಗಿದ್ದರು. 42ನೇ ಸಿಎಂಎಂ ನ್ಯಾಯಾಲಯದಲ್ಲಿ ಜಾಮೀನಿಗೂ ಕೂಡ ಅರ್ಜಿಯನ್ನು ಸಲ್ಲಿಸಿದರು. ಅದರಂತೆ ಜಾಮೀನು ಅರ್ಜಿ ಪುರಸ್ಕರಿಸಿ ಈಗ ಅವರಿಗೆ ಜಾಮೀನನ್ನು ಮಂಜೂರು ಮಾಡಿದ್ದಾರೆ. ಇನ್ನಿರುವಂಥದ್ದು ರಾಹುಲ್ ಗಾಂಧಿ ಅವರ ವಿಚಾರ. ರಾಹುಲ್ ಗಾಂಧಿ 7ನೇ ತಾರೀಕು ಬರ್ತಾರೆ ಅನ್ನುವಂಥದ್ದನ್ನು ಅವರ ಪರ ವಕೀಲರು ಹೇಳ್ತಾ ಇದ್ದಾರೆ. ಬಟ್ ಅದಕ್ಕೆ ಆಕ್ಷೇಪಣೆಯನ್ನು ಅರ್ಜಿದಾರರ ಪರ ವಕೀಲರು ವಿನೋದ್ ಕುಮಾರ್ ಅವರು ಸಲ್ಲಿಸಿದರು. ಈಗ ಕೋರ್ಟ್ ಏನು ತೀರ್ಪನ್ನು ಕೊಡುತ್ತೆ, NBW ಏನಾದರೂ ಇಶ್ಯೂ ಆಗುತ್ತಾ ರಾಹುಲ್ ಗಾಂಧಿಯವರ ವಿರುದ್ಧ, ಅಥವಾ ಏನು ಹೇಳುತ್ತೆ ನ್ಯಾಯಾಲಯ ಅನ್ನುವಂಥದ್ದು ಕುತೂಹಲಕರ. ಈಗ ಹೊರಗಡೆ ಬಂದಿರುವಂಥ ಸಿಎಂ ಮತ್ತು ಡಿ.ಸಿ.ಎಂ ಅವರು ಜಾಮೀನು ಬಾಂಡ್ ಏನಿತ್ತಲ್ಲ ಅದಕ್ಕೆ ಸಹಿ ಹಾಕಿದ್ದಾರೆ. 42ನೇ ಸಿಎಂಎಂ ಕೋರ್ಟ್ ಈಗ ಜಾಮೀನನ್ನು ಮಂಜೂರು ಮಾಡಿದೆ. ಅದರಂತೆ ಇಬ್ಬರು ಕೂಡ ಈಗ ತೆರಳಿದ್ದಾರೆ. ರಾಹುಲ್ ಗಾಂಧಿಗೆ ವಿನಾಯಿತಿ ಸಿಗುತ್ತೋ ಅಥವಾ ವಾರಂಟ್ ಜಾರಿಯಾಗುತ್ತೋ, ಮಧ್ಯಾಹ್ನ 3 ಗಂಟೆಗೆ ಆದೇಶವನ್ನು ನ್ಯಾಯಾಲಯ ನೀಡುತ್ತೆ. ಮಧ್ಯಾಹ್ನ 3 ಗಂಟೆಗೆ ಆದೇಶವನ್ನು ಕಾಯ್ದಿರಿಸಿದ ನ್ಯಾಯಾಲಯ. ನ್ಯಾಯಾಧೀಶರು ಏನು ತೀರ್ಪನ್ನು ಕೊಡ್ತಾರೆ ಅನ್ನುವಂಥದ್ದು ಈಗ ಕುತೂಹಲ. ಮಧ್ಯಾಹ್ನ 3 ಗಂಟೆ ಗೊತ್ತಾಗುತ್ತೆ. ಈಗ ವಿಚಾರಣೆಯನ್ನು ನಡೆಸಿದಂತಹ ನ್ಯಾಯಾಲಯ ಎರಡೂ ಕಡೆಯಿಂದ ವಾದ ಪ್ರತಿವಾದವನ್ನು ನ್ಯಾಯಾಧೀಶರು ಆಲಿಸಿದ್ದಾರೆ. ಕೆಲವೊಂದಷ್ಟು ಪ್ರಶ್ನೆಗಳನ್ನು ಕೂಡ ನ್ಯಾಯಾಧೀಶರು ಈ ಸಂದರ್ಭದಲ್ಲಿ ಕೇಳಿದ್ರು ವಕೀಲರಿಗೆ. ಅದಕ್ಕೆ ಅವರು ತಮ್ಮದೇ ಆದಂಥ ವಾದವನ್ನು ಮಂಡಿಸಿದ್ದಾರೆ ಇಬ್ಬರೂ ಕೂಡ. ಒಂದು ಕಡೆಯಿಂದ ಬಿಜೆಪಿ ಪರ ವಕೀಲರಾಗಿರುವಂಥ ವಿನೋದ್ ಕುಮಾರ್, ಇನ್ನೊಂದು ಕಡೆ ರಾಹುಲ್ ಗಾಂಧಿ ಪರ ವಕೀಲರಾಗಿರುವಂಥ ಎಸ್.ಎ. ಅಹ್ಮದ್, ಇಬ್ಬರು ಕೂಡ ತಮ್ಮ ತಮ್ಮ ವಾದವನ್ನು ಮಂಡಿಸಿದ್ದಾರೆ. ರಾಹುಲ್ ಗಾಂಧಿ ಇವತ್ತು ಬರೋದಕ್ಕೆ ಸಾಧ್ಯವಾಗಿಲ್ಲ. ಕಾರಣ ಅಂತ ಹೇಳಿದ್ರೆ ಇವತ್ತು 7th ಫೇಸ್ ಎಲೆಕ್ಷನ್ ನಡೀತಾ ಇದೆ, ಜೊತೆಗೆ ಇವತ್ತು ಇಂಡಿಯಾ ಮೈತ್ರಿಕೂಟದ ಒಂದು ಸಭೆ ಕೂಡ ಇದೆ. ಹಾಗಾಗಿ ಬರೋದಕ್ಕೆ ಸಾಧ್ಯವಾಗಿಲ್ಲ. ಇನ್ನು ನೆಕ್ಸ್ಟ್ ಒಂದು 2-3 ದಿನ ಅಂತ ಹೇಳಿದ್ರೆ ಅದು ಮತ್ತೆ ರಿಸಲ್ಟ್ ಡೇ ಇರುತ್ತೆ, ಅವತ್ತು ಕೂಡ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. 7ನೇ ತಾರೀಕು ಬರ್ತಾರೆ ರಾಹುಲ್ ಗಾಂಧಿ ಅನ್ನುವಂಥದ್ದನ್ನು ಕೋರ್ಟ್ಗೆ ಹೇಳಿದ್ದಾರೆ ಈಗ ಎಸ್.ಎ. ಅಹ್ಮದ್ ಅವರು. ಬಟ್ ಅದಕ್ಕೆ ಆಕ್ಷೇಪಣೆಯನ್ನು ಕೂಡ ವಿನೋದ್ ಕುಮಾರ್ ಅವರು ಸಲ್ಲಿಸಿದ್ರು. ಹಾಗೆಲ್ಲ ಕೊಡೋದಕ್ಕಾಗೋದಿಲ್ಲ, 2-3 ಸತಿ ಎಲ್ಲ ವಿನಾಯಿತಿಗಳನ್ನು ಕೊಡೋದಕ್ಕಾಗೋದಿಲ್ಲ. ಕೋರ್ಟ್ನಲ್ಲಿ ಬರಬೇಕು ಸಮನ್ಸ್ ಕೊಟ್ಟ ಮೇಲೆ. ಇಲ್ಲ ಅಂತ ಹೇಳಿದ್ರೆ ಅವರಿಗೆ ವಾರಂಟ್ ಇಶ್ಯೂ ಮಾಡಿ, ಅವ್ರಿಗೆ NBW ಇಶ್ಯೂ ಮಾಡಿಬಿಟ್ಟು ಅವ್ರನ್ನ ಕರೆಸಿ ಅನ್ನುವಂಥದ್ರ ಬಗ್ಗೆನೂ ಕೂಡ ವಿನೋದ್ ಕುಮಾರ್ ಅವರು ವಾದವನ್ನು ಮಂಡಿಸಿದ್ದಾರೆ. ಈಗ ಎರಡೂ ಕಡೆಯ ವಾದ ಪ್ರತಿವಾದವನ್ನು ಆಲಿಸಿರುವಂತಹ ನ್ಯಾಯಾಲಯ ಏನು ತೀರ್ಪನ್ನು Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.